ನೋಡೋಣ. ಕಾಲ್ತುಳಿತದಿಂದ ಆರ್ಸಿಬಿಯ 11 ಅಭಿಮಾನಿಗಳ ಸಾವು ಪ್ರಕರಣವನ್ನ ವಿಪಕ್ಷ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು ಇವತ್ತು ರಾಜ್ಯಪಾಲರಿಗೆ ದೂರು ನೀಡಲಿದೆ. ರಾಜ್ಯ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಬಿಜೆಪಿ ನಿಯೋಗ ದೂರು ಕೊಡಲಿದೆ. ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೈತಿಕತೆ ಇದ್ರೆ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ. ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು, ತಕ್ಷಣ ಡಿಸಿಎಂ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಚಿನ್ನಸ್ವಾಮಿ ಬಳಿಯಷ್ಟೇ ದುರಂತ ಸಂಭವಿಸಿದೆ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟ್ವೀಟ್ ಮೂಲಕವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ, ನೀವು ಕರ್ನಾಟಕದ ಮುಖ್ಯಮಂತ್ರಿಯೋ ಇಲ್ಲ ವಿಧಾನಸೌಧ ಮೆಟ್ಟಿಲುಗಳಿಗಷ್ಟೇ ಮುಖ್ಯಮಂತ್ರಿನೋ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನೋದು ಗೊತ್ತಿಲ್ಲ ಅಂತ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನ ಆಹ್ವಾನಿಸಿದ್ದು ಯಾರು ಅನ್ನೋ ಮಾಹಿತಿ ನನಗಿಲ್ಲ, ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ಸ್ಟೇಡಿಯಂ ಘಟನೆಗೂ ನನಗೂ ಸಂಬಂಧ ಇಲ್ಲ ಎಂಬ ಸಿಎಂ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಸ್ಟೇಡಿಯಂಗೆ ಹೋದ ಡಿಕೆ ಶಿವಕುಮಾರ್ ಸರ್ಕಾರದ ಭಾಗ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕಾಲ್ತುಳಿತ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಯೂ ತೀವ್ರಗೊಂಡಿದೆ. ಜೂನ್ 11ರಂದು ಹೇಳಿಕೆ ದಾಖಲಿಸುವುದಕ್ಕೆ ಗಾಯಾಳುಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಗಾಯಾಳುಗಳ ಬಳಿಕ ಮೃತರ ಕುಟುಂಬಸ್ಥರ ಹೇಳಿಕೆ ಪಡೆಯುವುದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಕಾಲ್ತುಳಿತ ದುರಂತ ಪ್ರಕರಣದಲ್ಲಿ ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೂ ಕೂಡ ಸಿಐಡಿ ನೋಟಿಸ್ ನೀಡುವುದಕ್ಕೆ ಸಜ್ಜಾಗಿದೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತಂಡ ವಿಚಾರಣೆ ನಡೆಸಲಿದೆ. ಬೆಂಗಳೂರಿನಲ್ಲಿ ಪ್ರಿಯಕರನೇ ವಿವಾಹಿತ ಮಹಿಳೆಯನ್ನ ಕೊಲೆ ಮಾಡಿದ್ದಾನೆ. ಕೆಂಗೇರಿಯ ಹರಿಣಿ ಹಾಗೆ ಯಶಸ್ ಅನೈತಿಕ ಸಂಬಂಧ ಹೊಂದಿದ್ದು, ಆದರೆ ಇತ್ತೀಚೆಗೆ ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಯಶಸ್ ಹರಿಣಿ ಮೇಲೆ ಕೋಪಗೊಂಡು ಹೋಟೆಲ್ಗೆ ಕರೆದೊಯ್ದು ಹತ್ಯೆ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಕಂಟೈನರ್ ಬೆಂಕಿ ಹೊತ್ಕೊಂಡಿದೆ. ಕೊರಿಯರ್ ಸಾಮಗ್ರಿಗಳು ಸುಟ್ಟು ಹೋಗಿವೆ. ಪಂಜಾಬ್ನಿಂದ ಹೈದರಾಬಾದ್ ಮೂಲಕ ಬೆಂಗಳೂರಿಗೆ ಕೊರಿಯರ್ ಸಾಮಗ್ರಿಗಳನ್ನು ಸಾಗಿಸ್ತಾ ಇದ್ದಂತ ಕಂಟೈನರ್ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸುಭಾಷ್ ನಗರದಲ್ಲಿ ಕಳ್ಳನೊಬ್ಬ ನಿಲ್ಲಿಸಿದ್ದ ಕಾರ್ನ ಡೋರ್ ಅನ್ನು ತೆಗೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಕಾರ್ನಲ್ಲಿಟ್ಟಿದ್ದಂತ 6,30,000 ಹಣವನ್ನ ಕ್ಷಣ ಮಾತ್ರದಲ್ಲಿ ಎಗರಿಸಿ ಪರಾರಿಯಾಗಿದ್ದಾನೆ. ಮೇಘಾಲಯದಲ್ಲಿ ಹನುಮೂನ್ಗೆ ಕರೆದೊಯ್ದು ಗಂಡನನ್ನ ಪತ್ನಿಯೇ ಹತ್ಯೆ ಮಾಡಿಸಿದ್ದಾಳೆ. ತಲೆಮರೆಸಿಕೊಂಡಿದ್ದಂತ ಹೆಂಡತಿ ಸೋನಂ ಸೇರಿ 4ರನ್ನ ಮೇಘಾಲಯ ಪೊಲೀಸರು ಬಂಧಿಸಿದ್ದಾರೆ. ಒಬ್ಬನನ್ನ ಉತ್ತರ ಪ್ರದೇಶದಲ್ಲಿ, ಇಬ್ಬರನ್ನ ಇಂದೋರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಒಡಿಶಾದ ಭುವನೇಶ್ವರ್ನಲ್ಲಿ ಐಎಎಸ್ ಅಧಿಕಾರಿಯೊಬ್ಬ ಮನೆಯಿಂದ ಬರೋಬ್ಬರಿ 47 ಲಕ್ಷ ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ. ದರಂದರ್ನ ಉಪವಿಭಾಗಾಧಿಕಾರಿ ದಿವಾನ್ ಚಕ್ಮಾ ಅಂತ 10 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ರು. ಬಳಿಕ ಅವರ ಮನೆಯಲ್ಲಿ 47 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ದೆಹಲಿಯ ನಂಗ್ಲೋಯ್ ಏರಿಯಾದ ಕಮರುದ್ದೀನ್ ನಗರದಲ್ಲಿ ಹಳೆ ಕಟ್ಟಡವೊಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಪರಿಣಾಮವಾಗಿ ಕಟ್ಟಡದಲ್ಲಿ ಬಾಡಿಗೆಗೆ ಇದ್ದ ಕುಟುಂಬದ ಮಗುವೊಂದು ಸಾವನ್ನಪ್ಪಿದೆ. 4 ಮಂದಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಡಿಂಗ್ಗೆ ವಿಶ್ವವಿಖ್ಯಾತರಾಗಿರುವ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಇದೀಗ ಮಹಿಳಾ ಅಂಪೈರ್ ಜೊತೆ ಮೈದಾನದಲ್ಲಿ ಜಗಳವಾಡಿದ್ದಾರೆ. ತಮಿಳುನಾಡು ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಗಲಾಟೆಯಾಗಿದೆ. ದಿಂಡಿಗಲ್ ಡ್ರ್ಯಾಗನ್ ತಂಡದ ನಾಯಕ ಅಶ್ವಿನ್ ಎಲ್ಬಿಡಬ್ಲ್ಯೂ ತೀರ್ಪನ್ನು ವಿರೋಧಿಸಿ ವಾದಿಸಿದ್ದಾರೆ.